ಫ್ರೆಂಡ್ಸ್, ಈರುಳ್ಳಿಲಿ ಇವಾಗ ತುಂಬಾ ಮೋಸ ಮಾಡ್ತಿದ್ದಾರೆ. ಎಲ್ಲರೂ ಅಲ್ಲ, ಕೆಲವು ಮಾರಾಟಗಾರರು ಏನಿರ್ತಾರೆ, ಅವರು ಕೆಲವು ಆಟೋದಲ್ಲಿ ಸೇಲ್ ಮಾಡ್ತಿರ್ತಾರಲ್ಲ ಅಲ್ಲಿ, ಮತ್ತು ಕೆಲವೊಂದು ಪ್ರಾವಿಷನ್ ಸ್ಟೋರ್ಗಳ ಹತ್ರ ಈ ರೀತಿ ಮಾಡ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಈರುಳ್ಳಿಗೆ ಚೆನ್ನಾಗಿ ನೀರು ಹಾಕಿ ಇಡ್ತಿದ್ದಾರೆ. ಇವಾಗಿನ ಮಳೆಗಾಲ ಅಲ್ಲ, ಚಳಿಗಾಲದಲ್ಲಿ ಅದಕ್ಕೆ ಹೇಗೆ ಒದ್ದೆ ಕ್ಕೆ ಸಾಧ್ಯ ಹೇಳಿ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ನೀರುದಿ ಇಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಕೊಂಚ ಬೆಂಗಳೂರಲ್ಲಿ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ. ಸೊ ಆ ಕಾರಣದಿಂದ ಅವರು ದುಡ್ಡು ಮಾಡೋ ರೀತಿ ಇದು. ಒಂದು 10 kg ಈರುಳ್ಳಿ ತೊಗೊಂಡ್ರೆ ನಮಗೆ ಒಂದು 6 kg ಅಷ್ಟು ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀರು ಹಾಕಿ ಇಟ್ಟಿರ್ತಾರಲ್ಲ, ತೂಕ ಜಾಸ್ತಿ ಬರುತ್ತೆ ಈರುಳ್ಳಿ ವೆಯ್ಟು. ಅವರಿಗೆ ಲಾಭ ಆಗುತ್ತೆ, ನಾವು ತಗೊಳ್ಳೋರಿಗೆ ಲಾಸ್ ಆಗುತ್ತೆ ನಮಗೆ. ಅದರಿಂದ ಅವರು ಲಾಭ ಮಾಡೋದಕ್ಕೋಸ್ಕರ ಎಲ್ಲ ಈರುಳ್ಳಿಗೂ ಈ ಥರ ನೀರು ಹಾಕಿ ಇಡ್ತಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟೊಂದು ಉದ್ದ ಮೊಳಕೆ ಬಂದಿದೆ. ಕೆಲವೊಂದು ಈರುಳ್ಳಿ ಕೊಳ್ತೋಗಿದೆ, ಮೊಳಕೆ ಬಂದಿಲ್ಲದಿರೋದು ಕೂಡ ಕೊಳ್ತೋಗಿದೆ. ಈ ಮೊಳಕೆ ಬಂದಿರೋದು ನಮಗೆ ಎಲ್ಲ ಈರುಳ್ಳಿ ಅಷ್ಟು ಚೆನ್ನಾಗಿರಲ್ಲ, ಅದು ಯೂಸ್ ಮಾಡೋದಕ್ಕಾಗಲ್ಲ ಚೆನ್ನಾಗಿ. ಇದು ನಾವು ಸಂಜೆ ಟೈಮು, ಕತ್ಲೆ ಟೈಮು, ಏನಾದರೂ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಅಂಥವ್ರು ಏನು ಮಾಡ್ತೀವಿ, ನೈಟ್ ಟೈಮಲ್ಲಿ ಆಟೋಗಳಲ್ಲಿ ಅಥವಾ ಪ್ರಾವಿಷನ್ ಸ್ಟೋರ್ಗಳಲ್ಲಿ ತೊಗೊಂಡು ಬರ್ಲಿಕ್ಕೆ ಹೋಗ್ತೀವಿ. ಆವಾಗ ನಮಗೆ ಈ ಥರ ಏನು ಮೋಸ ಹೋಗ್ತೀವಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಟೈಮು ಯಾರೂ ಈ ಥರ ಮೋಸ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಎಷ್ಟೊಂದು ಈರುಳ್ಳಿ ಲೀಫ್ ಮೊಳಕೆ ಬಂದಿದೆ ನೋಡಿ. ಇದು ಕೆಲವೊಂದು ಮೊಳಕೆ ಬಂದಿಲ್ದಿರೋದು ಕೂಡ ಈ ರೀತಿ ನೀರಾಕಿ ಇಟ್ಟಿದ್ದಾರಲ್ಲ, ಚೆನ್ನಾಗಿ ನೀರು ಕುಡಿದ್ಬಿಟ್ಟಿದೆ ಈರುಳ್ಳಿ. ನೋಡ್ತಾ ಇರ್ಬೋದು, ನೀರು ಕುಡ್ದು ಎಲ್ಲ ಕೊಳ್ತೋದಂಗಾಗಿದೆ ಒಳಗಡೆ. ಎಷ್ಟೊಂದು ಈರುಳ್ಳಿ ಹಂಗೆ ಆಗಿದೆ. ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದಷ್ಟೇ, ಇದು ಲೈವ್ ಆಗಿ. ಎಲ್ಲ ಎಲ್ಲ ಈರುಳ್ಳಿನ ಮಾರಾಟ ಮಾಡ್ತಾರಲ್ಲ ಅಂಥವ್ರು ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಹೇಳಲ್ಲ. ಕೆಲವು ಜನಗಳಿರ್ತಾರೆ ಮೋಸ ಮಾಡೋದಕ್ಕೆ ಅಂತಲೇ, ಅವರು ಈ ರೀತಿ ಮಾಡ್ತಾಯಿದ್ದಾರೆ. ಅದಕ್ಕೆ ಯಾರು ಕೂಡ ಮೋಸ ಹೋಗಬೇಡಿ. ಏನು ಕಮ್ಮಿ ಅಲ್ಲ ಅಲ್ವಾ ಈರುಳ್ಳಿ ರೇಟ್. ಇವಾಗ ಕ್ವಿಂಟಲ್ ಗಂಟ ತೊಗೊಂಡ್ಲವ್ರಿಗೆ, ಇವಾಗ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಸ್ತಿ ಇರ್ತಾರೆ, ಅಂಥವ್ರು ಕ್ವಿಂಟಲ್ ತನಕನೇ ತೊಗೊಂಡು ಒಣಗಿಸಿಟ್ಕೊತಾರೆ 1-2-3 ತಿಂಗಳು ಬರಲಿ ಅಂತ ಹೇಳಿ. ಸೊ ಅಂಥವ್ರಿಗೆಲ್ಲ ಈ ಥರ ಆದರೆ ಪಾಪ ಲಾಸ್ ಆಗಲ್ವ. ಅರ್ಧಕ್ಕರ್ಧ ಈರುಳ್ಳಿ ವೇಸ್ಟ್ ಆಗಿರುತ್ತೆ. ದುಡ್ಡು ಏನಕ್ಕೆ ನಾವು ಲಾಸ್ ಮಾಡ್ಕೋಬೇಕು ಹೇಳಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.